ಅಧಿಕಾರಿ ಕಾರನ್ನೇ ದುರ್ಬಳಕೆ ಮಾಡಿಕೊಂಡ್ರ ಪ್ರತಿಭಟನಾಕಾರರು. ಮಂಗಳೂರಲ್ಲಿ ದುರ್ಬಳಕೆಯಾಯ್ತಾ ಅಧಿಕಾರಿಯ ಕಾರು ಅನ್ನುವಂತ ಒಂದು ಆರೋಪ ಕೇಳಿಬರ್ತಾ ಇದೆ. ನಿನ್ನೆ ಮಂಗಳೂರಿನಲ್ಲಿ ನಡೆದಿದ್ದಂತ ವಕ್ಫ್ ವಿರುದ್ಧ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಪೊಲೀಸ್ ಅಧಿಕಾರಿಯ ಕಾರನ್ನ ಬಳಸಿಕೊಂಡಿದ್ದಾರಂತೆ ಪ್ರತಿಭಟನೆಯಲ್ಲಿ ಭಾಗಿಯಾದವರು. ನಿನ್ನೆ ಬಹಳ ಬೃಹತ್ ಪ್ರತಿಭಟನೆ ನಡೆದಿತ್ತು. ವಕ್ಫ್ ವಿರುದ್ಧ ನಡೆದಂತ ಪ್ರತಿಭಟನೆ 50,000ಕ್ಕೂ ಹೆಚ್ಚು ಜನರು ನಿರೀಕ್ಷೆ ಇದೆ ಅಂತೇಳಿ ಪ್ರತಿಭಟನೆಯನ್ನ ಮಾಡಿದ್ರು. ನಿನ್ನೆ ಮಂಗಳೂರಿನಲ್ಲಿ ನಡೆದಿದ್ದಂತ ವಕ್ಫ್ ವಿರುದ್ಧದ ಪ್ರತಿಭಟನೆಯಲ್ಲಿ ಹೋರಾಟ ಮುಗಿದ ನಂತರ ಪ್ರತಿಭಟನಾಕಾರರಿಗೆ ಪೊಲೀಸ್ ಅಧಿಕಾರಿಯ ಕಾರಿನಲ್ಲಿ ಡ್ರಾಪ್ ಕೊಟ್ಟಿದ್ದಾರಂತೆ. ಎಮರ್ಜೆನ್ಸಿ ಲೈಟ್ ಸೈರನ್ ಹಾಕೊಂಡು ದರ್ಬಾರ್ ಮಾಡಿದ್ದಾರೆ ಎನ್ನುವಂತ ಆರೋಪ ಇದೆ. ಟ್ರಾಫಿಕ್ ಎಸಿಪಿ ನಜ್ಮಾ ಫಾರೂಕಿ ಬಳಸುವಂತ ಸರ್ಕಾರಿ ಕಾರು ಇದು. ಟ್ರಾಫಿಕ್ ಕ್ಲಿಯರ್ ಮಾಡಬೇಕಾಗಿದ್ದವರಿಂದಾನೇ ರೂಲ್ಸ್ ಬ್ರೇಕ್ ಆಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಕಾರಿನ ಸೈರನ್ ಲೈಟ್ ಹಾಕೊಂಡು ಡ್ರಾಪ್ ಮಾಡಿದ್ದಾರೆ ಎನ್ನುವಂತ ಆರೋಪ. ಪೊಲೀಸ್ ಅಧಿಕಾರಿ ಕಾರನ್ನೇ ಬಳಸಿಕೊಂಡ್ರ ಪ್ರತಿಭಟನಾಕಾರರು ಹತ್ತಾರೆ. ಹಾಗಂತ ಇವರಿಗೆ ಪ್ರಜ್ಞೆ ಇರಲಿಲ್ವಾ? ಸರ್ಕಾರಿ ಅಧಿಕಾರಿಯಾಗಿ ಪೊಲೀಸ್ ಆಫೀಸರ್ ಆಗಿ ತಮ್ಮ ಕಾರಿನಲ್ಲಿ ಸರ್ಕಾರಿ ವಾಹನದಲ್ಲಿ ಪ್ರತಿಭಟನಾಕಾರರಿಗೆ ಡ್ರಾಪ್ ಮಾಡೋದು ಎಷ್ಟು ಸರಿ? ಸರ್ಕಾರಿ ವಾಹನವನ್ನ ವೈಯಕ್ತಿಕ ಕಾರಣಗಳಿಗೆ ಬಳಸುವಂತಿಲ್ಲ, ಬೇರೆ ಯಾರಿಗೂ ಕೊಡುವಂತಿಲ್ಲ. ಇವೆಲ್ಲ ರೂಲ್ಸ್ಗಳಿದ್ರೂ ಕೂಡ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಾಗಿದ್ದಂಥ ಆಫೀಸರೇ ಅಂದರೆ ಟ್ರಾಫಿಕ್ ಎಸಿಪಿ ಆಗಿರುವಂಥ ನಜ್ಮಾ ಫಾರೂಕಿ ಅವರು ಬಳಸಬೇಕಾಗಿದ್ದಂಥ ಸರ್ಕಾರಿ ವಾಹನವನ್ನ ಅವ್ರ ವಾಹನದಲ್ಲಿ ಪ್ರತಿಭಟನಾಕಾರರನ್ನ ಕೂರಿಸ್ಕೊಂಡು ಹೋಗಿ ಡ್ರಾಪ್ ಮಾಡಿದ್ಯಾಕೆ? ಯಾಕೆ ರೂಲ್ಸ್ ಬ್ರೇಕ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ರೈಸ್ ಆಗ್ತಾ ಇದೆ. ಅಲ್ಲಿ ನಿನ್ನೆ 10 ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಇತ್ತು. ಆಂಬ್ಯುಲೆನ್ಸ್ ಹೋಗೋದಕ್ಕೂ ಕೂಡ ನಿನ್ನೆ ಅಲ್ಲಿ ಜಾಗ ಇರಲಿಲ್ಲ. ಆ ಮಟ್ಟಕ್ಕೆ ಟ್ರಾಫಿಕ್ ಜಾಮ್ ಆಗಿತ್ತು. ಆ ಸಂದರ್ಭದಲ್ಲಿ ಕಾರಿನ ಸೈರನ್ ಹಾಕ್ಕೊಂಡು ಲೈಟ್ ಹಾಕ್ಕೊಂಡು ಡ್ರಾಪ್ ಮಾಡಿದ್ದಾರಂತೆ. ಎಮರ್ಜೆನ್ಸಿ ಇದ್ದಾಗ ಈ ರೀತಿ ಮಾಡ್ತಾರೆ. ಸರ್ಕಾರಿ ಅಧಿಕಾರಿಗಳು ಹೋಗುವಾಗ ಲೈಟ್ ಹಾಕ್ಕೊಳ್ಳೋದು ಓಕೆ, ಎಮರ್ಜೆನ್ಸಿ ಸೈರನ್ ಹಾಕ್ಕೊಳ್ಳೋದು ಓಕೆ. ಬಟ್ ಇವರು ಪ್ರತಿಭಟನೆಯಲ್ಲಿ ಭಾಗಿಯಾದವರನ್ನ ಡ್ರಾಪ್ ಮಾಡೋದಕ್ಕೆ ಅಂತೇಳಿ ಈ ಸರ್ಕಾರಿ ವಾಹನವನ್ನು ಬಳಸಿದ್ದೆಷ್ಟು ಸರಿ? ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಾದವರು, ಜನರನ್ನ ನಿಭಾಯಿಸಬೇಕಾದವರು, ವಾಹನಗಳ ದಟ್ಟಣೆ ಆಗದೆ ಇರೋ ರೀತಿಯಾಗಿ ಅಲ್ಲಿ ಅನಾಹುತಗಳು ಆಕ್ಸಿಡೆಂಟ್ಗಳು ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾದವರು ಇವರೇ ಸರ್ಕಾರಿ ನಿಯಮಗಳನ್ನ ಮೀರಿ ಸರ್ಕಾರಿ ವಾಹನದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದವ್ರನ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡುವಂಥದ್ದೇನಿತ್ತು? ಯಾಕೆ ಹತ್ತಿಸಿದ್ರು ಫಸ್ಟ್ ಆಫ್ ಆಲ್ ಅವರ ಕಾರಿನೊಳಗಡೆ ಪ್ರತಿಭಟನೆ ಮಾಡ್ತಾ ಇದ್ದಂಥವ್ರನ್ನ ಅಂತ? ಪ್ರತಿಭಟನೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ಏನೋ ಭಾರಿ ಎಮರ್ಜೆನ್ಸಿ ಇತ್ತಾ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಕರ್ಕೊಂಡು ಹೋದ್ರಾ ನೀವು? ಅಲ್ಲ, ಇವ್ರು ಸೈರನ್ ಹಾಕೊಂಡು ಲೈಟ್ ಹಾಕೊಂಡು ದರ್ಬಾರ್ ಮಾಡ್ಕೊಂಡು ಹೋಗಿರೋದು. ನಜ್ಮಾ ಫಾರೂಕಿ ಅವರ ಸರ್ಕಾರಿ ವಾಹನದಲ್ಲಿ ಪ್ರತಿಭಟನಾಕಾರರು ಕೂತಿರೋದು, ಲೈಟ್ ಹಾಕೊಂಡು ಎಮರ್ಜೆನ್ಸಿ ಸೈರನ್ ಹಾಕೊಂಡು ಕರ್ಕೊಂಡು ಹೋಗಿರೋದು. ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಇಷ್ಟೆಲ್ಲ ಬಿಲ್ಡಪ್, ಸರ್ಕಾರಿ ವಾಹನದಲ್ಲಿ ಅವ್ರನ್ನ ಕೂರಿಸ್ಕೊಂಡು ಕರ್ಕೊಂಡು ಹೋಗುವಂತಹ ಅನಿವಾರ್ಯತೆ ಏನಿತ್ತು ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈ ರೀತಿಯಾಗಿ ಸರ್ಕಾರಿ ವಾಹನವನ್ನ ವೈಯಕ್ತಿಕ ಬಳಕೆಗೂ ಬಳಸುವಂತಿಲ್ಲ, ಮತ್ತೆ ಬೇರೆಯವ್ರನ್ನೂ ಅದ್ರಲ್ಲಿ ಕೂರಿಸುವಂತಿಲ್ಲ. ಹಾಗಿದ್ರೂ ಇಷ್ಟೆಲ್ಲ ನಿಯಮಗಳನ್ನ ಮೀರಿದ್ಯಾಕೆ ಅಂತ? ನಿಜಕ್ಕೂ ಕೂಡ, ಯಾಕಂದ್ರೆ ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡ್ಬೇಕಾಗಿದ್ದಂತ ಪೊಲೀಸ್ ಅಧಿಕಾರಿಗಳು ಅವರ ವಾಹನದಲ್ಲೇ ಒಂದು ಚಿಕ್ಕ ಜನರನ್ನ ಪ್ರತಿಭಟನಾಕಾರರನ್ನ ನಡೆದುಕೊಂಡು ಹೋಗಿ ಡ್ರಾಪ್ ಕೊಟ್ಟಿದ್ದಾರೆ. ಬಂದಂತ ಮಾಹಿತಿ ಪ್ರಕಾರ ಕೇವಲ ಒಂದು ಬಾರಿ ಮಾತ್ರ ಇದು ನಡೆಯಲಿಲ್ಲ, ಸುಮಾರು ಬಾರಿ ಈ ತರ ಹೋಗಿ ಬರುವಂತದ್ದು ಆಗಿರುವಂತದ್ದು. ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು ಏನಕ್ಕೆ ಅಂದ್ರೆ ಅಲ್ಲಿ ಹೆದ್ದಾರಿ ಬ್ಲಾಕ್ ಆಗ್ಬಾರ್ದು. ಅದು ಕೂಡ ಒಂದು ಟ್ರಾಫಿಕ್ ಇಲಾಖೆ ಅಧಿಕಾರಿಯ ಕಾರಲ್ಲಿ ಈ ತರ ಹೋಗುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಟ್ರಾಫಿಕ್ ಎಸಿಪಿ ನಜ್ಮಾ ಫಾರೂಕಿ ಬಳಸುವಂತ ಒಂದು ಸರ್ಕಾರಿ ಕಾರ್ ಆಗಿತ್ತದು. ಈ ಹಿಂದೆ ಆ ಕೋರ್ಟಿನೊಂದು ಆದೇಶ ಕೂಡ ಇತ್ತು, ಯಾವುದೇ ಕಾರಣಕ್ಕೂ ಹೆದ್ದಾರಿಯನ್ನ ಬಂದ್ ಮಾಡಬಾರ್ದು ಅಂತ. ಆದ್ರೆ ಈ ನಿಯಮವನ್ನ ನಿನ್ನೆ ಸಂಪೂರ್ಣವಾಗಿ ಅಲ್ಲಿ ನಡೆದಂತ ಪ್ರತಿಭಟನೆಯನ್ನ ಗಾಳಿಗೆ ತೂರಲಾಗಿತ್ತು. ಯಾಕಂದ್ರೆ ಪ್ರತಿಭಟನೆ ನಡೆಯುವಂತ ಸಮಾವೇಶದ ಜಾಗ ಏನಿತ್ತು ಅಲ್ಲಿ ಸಾಕಷ್ಟು ಮೈದಾನದಲ್ಲಿ ಜಾಗ ಇದ್ರೂ ಕೂಡ ಪ್ರತಿಭಟನಾಕಾರರು ಬೇಕು ಅಂತಾನೆ ಹೆದ್ದಾರಿಯಲ್ಲಿ ನಿಂತು ಘೋಷಣೆಗಳನ್ನ ಕೂಗುವಂತದ್ದು, ಗಾಡಿಗಳನ್ನ ತಡೆಯುವಂತದ್ದು, ಗಾಡಿಗಳಿಗೆ ಬಡಿಯುವಂತದ್ದು, ಇಂಥ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಹೆಚ್ಚು ಹೊತ್ತು ಪೊಲೀಸರು ಕೈಕಟ್ಟಿ ಕೊಡುತ್ತಿದ್ರು. ಆಮೇಲೆ ಅಲರ್ಟ್ ಆಗಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಸಾಕಷ್ಟು ಜನ ಕೂಡ ಬಂದಿದ್ರು. ಇದರೊಂದಿಗೆ ಈಗ ಅಲ್ಲಿರುವಂತ ಪ್ರತಿಭಟನಾಕಾರರನ್ನ ಎಮರ್ಜೆನ್ಸಿ ಲೈಟ್ ಹಾಕಿ ಸೈರನ್ ಹಾಕಿ ಸರ್ಕಾರಿ ವಾಹನದಲ್ಲಿ ಡ್ರಾಪ್ ಮಾಡ್ತಾ ಇರುವಂತ ವಿಚಾರ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಗಳೂರು ಟ್ರಾಫಿಕ್ ಎಸಿಪಿ ನಜ್ಮಾ ಫಾರೂಕಿ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಇವರ ವಾಹನದಲ್ಲೇ ಈ ತರ ಮಾಡಲಾಗಿದೆ ಅನ್ನುವಂತ ಆರೋಪ. ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಆದಷ್ಟು ಬೇಗ